ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಫ್ರೆಂಡ್ಸ್, ತುಂಬ ದಿನ ಆಯಿತು. ಯಾಕಂದರೆ ಒಂದೊಂದು ವಿಷಯನೂ ಒಂದೊಂದು ಹಂತಕ್ಕೆ ತೊಗೊಂಡೋಗ್ತಾ ಇದೆ. ಯಾಕಂತ ಅಂದರೆ ಇಲ್ಲಿ ಸಮಸ್ಯೆ ಅನ್ನೋದು ತುಂಬಾ ಕಠಿಣ ಅನ್ನೋದು ಆಗಿಬಿಟ್ಟಿದೆ. ಆದ್ದರಿಂದಲೇ ಯಾಕಂತಂದರೆ ಒಂದೊಂದು ಹೆಂಗಾಗ್ತಾ ಇದೆ ಅಂತಂದರೆ ನಮ್ಮ ಸರ್ಕಾರ ಮಾಡ್ತಾ ಇರೋ ಒಂದೊಂದು ರೂಲ್ಸು, ಒಂದೊಂದು ರೆಗ್ಯುಲೇಷನ್ಸು ಯಾವ್ಯಾವ ಥರ ಇದಾಗ್ತಾ ಇದೆ ಅಂತಂದರೆ ನಿಜವಾಗೂ ಅದು ಹೇಳೋದಕ್ಕೂ ಆಗಲ್ಲ, ಇಮ್ಯಾಜಿನೇಷನ್ ಮಾಡಲಿಕ್ಕೂ ಆಗಲ್ಲ. ಆ ಥರ ಇದೆ. ಒಂದು ಟೈಮು ಹೋಯ್ತು ಅಂತಂದರೆ ಬಡಬಗ್ರೆ ಯಾರೂ ಬದುಕೋದಕ್ಕೆ ಆಗಲ್ಲ ಅನಿಸುತ್ತೆ. ನಾನು ಹೇಳೋ ಪ್ರಕಾರ ಬಡವ್ರು ಯಾರೂ ಬದುಕೋಕ್ಕಾಗಲ್ಲ. ಇವತ್ತು ಒಂದು ಗೌರ್ನಮೆಂಟು ಯಾವ ಥರ ಇದಾಗ್ತಾ ಇದೆ ಅಂತ ಅಂದರೆ ಯಾವ್ಯಾವ ಥರ ಕಠಿಣ ಕ್ರಮವನ್ನು ಕೈಗೊಳ್ತಾ ಇದೆ ಅಂತಂದರೆ ಅವರ ಸ್ವಾರ್ಥಕ್ಕೋಸ್ಕರನ ಅಥವಾ ಅವರು ಅಧಿಕಾರದಲ್ಲಿದ್ದಾಗ ದುಡ್ಡು ಮಾಡ್ಕೊಳ್ಳಿಕ್ಕ ಒಂದು ಅರ್ಥ ಆಗ್ತಾ ಇಲ್ಲ. ಯಾಕಂತಂದರೆ ಇಲ್ಲಿವರೆಗೂ ಯಾವುದೇ ಗೌರ್ನಮೆಂಟ್ ಬಂದರೂ ಕೂಡ ಇಷ್ಟೊಂದು ಕಠಿಣವಾಗಿ ಕ್ರಮ ಕೈಗೊಂಡಿದ್ದರನ್ನ ಯಾವತ್ತೂ ನೋಡಿಲ್ಲ. ಬಟ್ ಈ ಕಾಂಗ್ರೆಸ್ ಗೌರ್ನಮೆಂಟ್ ಅವರು ಅಷ್ಟು ಇದರೊಳಗೆ ಹೋಗ್ತಾ ಇದ್ದಾರೆ. ಏನಂತಂದೇಳಿ ಖಂಡಿತ ಅರ್ಥ ಆಗ್ತಾ ಇಲ್ಲ. ಇನ್ನೊಂದು ಯಾಕಂತಂದರೆ ಒಂದು ಮಿಡ್ಲ್ ಕ್ಲಾಸ್ ಅವರಿಗಾಗ್ಬೋದು ಅಥವಾ ಬಡವ್ರಿಗಾಗ್ಬೋದು ಒಂದು ಕಾಲಾವಕಾಶನ ಕೊಡಿ. ಒಂದೇ ಸಾರಿಗೆ ನೀವು ಈ ಥರ ಅಂತಂದರೆ ಅಂದರೆ ಬೆಂಗಳೂರಲ್ಲಿ ಪ್ರಾಪರ್ಟಿ ತೊಗೊಳ್ಳೋದೇ ಬೇಡ ಅನಿಸುತ್ತೆ. ಇನ್ನೊಂದು ಸ್ವಲ್ಪ ದಿನ ರೂರಲ್ಗೂ ಬರ್ತಾರೆ. ಬರೀ ಸಿಟಿನೇ ಅಂದ್ಕೊಬೇಡಿ. ಯಾಕೇಳಿ ಇವರು ಖಜಾನೆ ತುಂಬಬೇಕು, ಎಲ್ಲ ಕೊಡ ಖಾಲಿ ಮಾಡ್ಕೊಂಡು ಕೂತವ್ರೆ. ಇದರಿಂದಲೇ ಇವರು ಒಂದೊಂದಕ್ಕೂ ಯಾವುದರಲ್ಲಿ ಕೆರಿಬೋದು ಅಂತಂದು ಹೇಳ್ಬಿಟ್ಟು ಒಂದೊಂದು ತೋಡ್ತಾವ್ರಿ ಇವರು. ಇನ್ನೂ ಇರೋ ಪರದೆಲ್ಲ ನುಣ್ಣಗೆ ಎಲ್ಲನೂ ಸವ್ರ್ಕೊಂಡು ಹೋಗ್ಬಿಡ್ಬೇಕಷ್ಟೇನೆ. ಸ್ನೇಹಿತರೆ, ಯಾವ ಥರ ಇದೆ ಅಂತಂದರೆ ನಿಜವಾಗೂ ಒಂದು ಹೇಳ್ಬಾರ್ದು. ಇವತ್ತು ನೋಡಿ, ಒಂದು BBMP ಲಿಮಿಟಲ್ಲಿರೋವಂಥದ್ದು ಈ ಪ್ರಾಪರ್ಟಿ ಟ್ಯಾಕ್ಸ್ ಕಟ್ಟದೇ ಇರೋವಂಥ ಪ್ರಾಪರ್ಟಿಗಳಿಗೆ ಎಷ್ಟು ಕಠಿಣವಾಗಿ ತೊಗೊಂಡಿದ್ದಾರೆ ಅಂತಂದರೆ ಕ್ರಮಗಳನ್ನ ಇಮ್ಯಾಜಿನೇಷನ್ ಮಾಡಲಿಕ್ಕೂ ಆಗಲ್ಲ ಬಿಡಿ. ಆ ಥರ ಇದೆ. ಓಕೆ, ಬನ್ನಿ ನೋಡೋಣ ಸಂಕ್ಷಿಪ್ತವಾಗಿ ಏನೇನು ಮಾಡವ್ರೆ ಇವರು, ಏನೇನು ಆಗಿದೆ ಅಂತ ಹೇಳಿಬಿಟ್ಟು ನೋಡೋಣ. ಅದಕ್ಕೂ ಮುಂಚೆ ನನ್ನ ವಿಡಿಯೋನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ವಿಡಿಯೋನ ಕೊನೆವರೆಗೂ ನೋಡಿ. ಇದು ಏನಂತಂದರೆ ಫ್ರೆಂಡ್ಸ್, ಇವತ್ತು ನಮ್ಮ ಬೆಂಗಳೂರು BBMP ಲಿಮಿಟ್ ಅಂತ ಏನು ಹೇಳ್ತೀವಿ, ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಇಲ್ಲಿವರೆಗೂ ಯಾವ್ಯಾವುದು ಪ್ರಾಪರ್ಟಿದು ಎಷ್ಟೆಷ್ಟು ಲಕ್ಷ ಎಷ್ಟೆಷ್ಟು ಕೋಟಿ ತೆರಿಗೆ ಹಣ ಅಂದರೆ ಪ್ರಾಪರ್ಟಿ ಟ್ಯಾಕ್ಸ್ ಅಂತ ಹೇಳ್ತೀವಿ. ಆ ಪ್ರಾಪರ್ಟಿ ಟ್ಯಾಕ್ಸು ಇಲ್ಲಿವರೆಗೂ ಯಾರ್ಯಾರು ಪೆಂಡಿಂಗ್ ಉಳಿಸ್ಕೊಂಡಿದ್ದೀರಾ ಅವರು ನಾಳೆನೇ ಹೋಗಿ ಎಲ್ಲನೂ ಕ್ಲಿಯರ್ ಮಾಡಿ ಪ್ರಾಪರ್ಟಿ ಟ್ಯಾಕ್ಸನ್ನು ಕ್ಲಿಯರ್ ಮಾಡಿಲ್ಲ ಅಂತ ಅಂದರೆ ನಿಮ್ಮ ಪ್ರಾಪರ್ಟಿ ನಿಮಗೆ ಇರಲ್ಲ. ನಿಮ್ದು ಎಷ್ಟೇ ಕೋಟಿ ಪ್ರಾಪರ್ಟಿ ಆಗಲಿ, ಎಷ್ಟೇ ಲಕ್ಷದ ಪ್ರಾಪರ್ಟಿ ಆಗಲಿ, BBMP ಅವರು ಒಂದು ಶೋಕಾಸ್ ನೋಟಿಸನ್ನು ಕೊಟ್ಬಿಟ್ಟು ಶೋಕಾಸ್ ನೋಟಿಸ್ ಮೇಲೆ ನಿಮ್ಮ ಪ್ರಾಪರ್ಟಿಯನ್ನು ಹರಾಜಿಗಿಡ್ತಾರೆ. ಅದೇ ನಡೀತಿರೋದು ಇವತ್ತು BBMP ಲಿಮಿಟಲ್ಲಿ. ಇವತ್ತು ನೋಡಿ, ಸುಮಾರು ಹೇಳ್ತೀನಿ, ನಮ್ಮ ಬ್ಯಾಂಗ್ಳೂರು ಈಸ್ಟ್ 118 ಪ್ರಾಪರ್ಟಿ, ನಮ್ಮ ಬ್ಯಾಂಗ್ಳೂರು ವೆಸ್ಟ್ 120 ಪ್ರಾಪರ್ಟಿ, ಬ್ಯಾಂಗ್ಳೂರು ಸೌತ್ 109 ಪ್ರಾಪರ್ಟಿ, ನಮ್ಮ ಮಹದೇವಪುರ ಲಿಮಿಟ್ಟು 60 ಪ್ರಾಪರ್ಟಿ, ಬೊಮ್ಮನಹಳ್ಳಿ ಲಿಮಿಟ್ಟು 70 ಪ್ರಾಪರ್ಟಿ, ಯಲಹಂಕ ಲಿಮಿಟ್ಟು 40 ಪ್ರಾಪರ್ಟಿ, RR ನಗರ ಲಿಮಿಟಲ್ಲಿ 50 ಪ್ರಾಪರ್ಟಿ, ಇನ್ನು ದಾಸರಹಳ್ಳಿ ಲಿಮಿಟಲ್ಲಿ 41 ಪ್ರಾಪರ್ಟಿ, ಟೋಟಲಿ 608 ಪ್ರಾಪರ್ಟಿ. ಈ 608 ಪ್ರಾಪರ್ಟಿಗೂ ಆಲ್ರೆಡಿ ಶೋಕಾಸ್ ನೋಟಿಸ್ ಕೊಟ್ಟುಬಿಟ್ಟು ಈ ಪ್ರಾಪರ್ಟಿಗಳನ್ನ ಪ್ರಾಪರ್ಟಿಗಳನ್ನೂ ಬ್ಯಾಂಗ್ಳೂರು ಈಸ್ಟಲ್ಲಿ ಏನಿದೆ 118 ಪ್ರಾಪರ್ಟಿನ ಫೆಬ್ರವರಿ 13ನೇ ತಾರೀಕು ಹರಾಜಿಗಿಡ್ತಾ ಇದ್ದಾರೆ. ಮತ್ತು ಪಶ್ಚಿಮ ವಲಯ 120 ಪ್ರಾಪರ್ಟಿ ಏನಿದೆ ಆ 120 ಪ್ರಾಪರ್ಟಿನ ಕೂಡ ಫೆಬ್ರವರಿ 13ನೇ ತಾರೀಕು ಟೆಂಡರ್ಗೆ ಇಟ್ಟಿದ್ದಾರೆ. ಮತ್ತು ದಕ್ಷಿಣ ವಲಯ ಅಲ್ಲಿ
ಏನು ಪ್ರಾಪರ್ಟಿಗಳಿದೆ ಅದನ್ನು ಕೂಡ ಮೀನ್ಸ್ ಸೌತ್ ಝೋನು ಅಲ್ಲೂ ಕೂಡ 14ನೇ ತಾರೀಕು ಹರಾಜ್ಗಿಟ್ಟಿದ್ದಾರೆ. ಮತ್ತು ಮಹದೇವಪುರ ವಲಯ ಅದು ಬಂದುಬಿಟ್ಟು 13ನೇ ತಾರೀಕು ಹರಾಜು ನಡೀತಾ ಇದೆ. ಮತ್ತು ಬೊಮ್ಮನಹಳ್ಳಿ ಅದು ಬಂದುಬಿಟ್ಟು 14ನೇ ತಾರೀಕು ಹರಾಜು ನಡೀತಾ ಇದೆ. ಮತ್ತು ಯಲಹಂಕ 13ನೇ ತಾರೀಕು, ದಾಸರಹಳ್ಳಿ 13ನೇ ತಾರೀಕು. ಇದು ಸೌತು ಮತ್ತು ಬೊಮ್ಮನಹಳ್ಳಿ ಮಾತ್ರನೇ ಎರಡೂ 14ನೇ ತಾರೀಕು ಇಟ್ಕೊಂಡಿದ್ದಾರೆ. ಇನ್ನು ಮಿಕ್ಕದ 6 ಪ್ರಾಪರ್ಟಿಗಳನ್ನ ಕೂಡ ಮೀನ್ಸ್ 6 ಪ್ಲೇಸಲ್ಲೂ ಕೂಡ 13ನೇ ತಾರೀಕು 608 ಪ್ರಾಪರ್ಟಿಗಳನ್ನೂ ಹರಾಜಾಗ್ತಾ ಇದ್ದಾರೆ. ಯಾವುದಾ ಪ್ರಾಪರ್ಟಿಗಳು? ಅವೆಲ್ಲನೂ ಇಲ್ಲಿವರೆಗೂ ನೀವು ಟ್ಯಾಕ್ಸ್ ಏನು ಡ್ಯೂ ಉಳಿಸ್ಕೊಂಡಿದ್ರಿ, ಆ ಟ್ಯಾಕ್ಸ್ ಯಾವ್ಯಾವ ಪ್ರಾಪರ್ಟಿ ಕಟ್ಟಿಲ್ಲ ಅಂಥ ಪ್ರಾಪರ್ಟಿಗಳಿಗೆ ಇವರು ಶೋಕಾಸ್ ನೋಟಿಸನ್ನು ಕೊಟ್ಟುಬಿಟ್ಟು ಇವಾಗ ಹರಾಜ್ಗಿಡ್ತಿರೋದು. ಇವು 2 ಪ್ರಾಪರ್ಟಿನೂ ಇನ್ನು 2 ದಿನದಲ್ಲಿ ಏನಾದರೂ ಇರೋ ಟ್ಯಾಕ್ಸ್ ಎಲ್ಲನೂ ಕ್ಲಿಯರ್ ಮಾಡಿದ್ರೆ ಅವರಿಗೆ ಅವರ ಪ್ರಾಪರ್ಟಿ ಉಳ್ಕೊಳ್ಳುತ್ತೆ. ಇಲ್ಲ ಅಂತ ಅಂದರೆ ಅದನ್ನು 13ನೇ ತಾರೀಕು ಮತ್ತು 14ನೇ ತಾರೀಕು ಟೋಟಲಿ 608 ಪ್ರಾಪರ್ಟಿನ ಕೂಡ ಹರಾಜ್ ಮೀನ್ಸ್ ಟೆಂಡರಲ್ಲಿ ಇಟ್ಬಿಟ್ಟು ಸೇಲ್ ಮಾಡ್ತಾ ಇದೆ ನಮ್ಮ BBMP ಲಿಮಿಟ್. ಯಾವ ಥರ ಅದು ಪ್ರೊಸೀಜರು ಅಂದರೆ ಇವರು ಆ ಪ್ರಾಪರ್ಟಿನ ಹರಾಜಲ್ಲಿ ಸೇಲ್ ಮಾಡೋದು, ಆ ಸೇಲ್ ಮಾಡಿಬಿಟ್ಟು ಟ್ಯಾಕ್ಸ್ ಅಮೌಂಟ್ ಎಷ್ಟಿದೆ ಅದನ್ನು ಡಿಡಕ್ಟ್ ಮಾಡ್ಕೊಳ್ಳೋದು, ಇನ್ನು ಮಿಕ್ಕ ಅಮೌಂಟನ್ನು ಆ ಪ್ರಾಪರ್ಟಿ ಓನರಿಗೆ ಕೊಡೋದು. ಉಳಿದ್ರೆ ಪ್ರಾಪರ್ಟಿ ಓನರಿಗೆ, ಉಳಿದಿಲ್ಲ ಅಂತ ಅಂದರೆ ಅಷ್ಟೂ BBMP ಅವರು ಟ್ಯಾಕ್ಸಿಗೇನೆ ಡಿಡಕ್ಟ್ ಮಾಡಿಕೊಂಡು ಪ್ರಾಪರ್ಟಿನ ಯಾರು ಹರಾಜಲ್ಲಿ ಕೂಗ್ತಾರೆ ಅವರಿಗೆ ರಿಜಿಸ್ಟರ್ಡ್ ಮಾಡಿ ಕೊಡಲಿಕ್ಕೆ ರೆಡಿ ಆಗಿದೆ. ಅದಕ್ಕೇ ನಾವು BBMP ಲಿಮಿಟಲ್ಲಿ ಇರುವಂಥ ಸುಮಾರು ಲಕ್ಷಾಂತರ ಪ್ರಾಪರ್ಟಿ ಓನರ್ಸ್ ಏನಿದ್ದೀರಾ, ಪ್ಲೀಸ್ ಯಾರ್ಯಾರ್ದು ಪೆಂಡಿಂಗ್ ಇದೆ ಪ್ರಾಪರ್ಟಿ ಟ್ಯಾಕ್ಸು ಎಲ್ಲರೂ ಹೋಗಿ ನಾಳೆನೇ ಪ್ರಾಪರ್ಟಿ ಟ್ಯಾಕ್ಸನ್ನು ಫುಲ್ಫಿಲ್ ಮಾಡಿ ರಿಸಿಪ್ಟ್ ತೊಗೊಬಿಡಿ. ಇಲ್ಲ ಅಂತಂದರೆ ಇವತ್ತಿನ ಗೌರ್ನಮೆಂಟು ನಮ್ಮ ಕಾಂಗ್ರೆಸ್ ಗೌರ್ನಮೆಂಟ್ ಏನಿದೆ ಖಂಡಿತ ನಿಮ್ಮ ಪ್ರಾಪರ್ಟಿಗಳನ್ನ ಯಾವುದನ್ನ ಬಿಡಲ್ಲ, ಎಲ್ಲದನ್ನೂ ತನ್ನ ವಶಕ್ಕೆ ತಗೊಂಡು ಅದನ್ನು ಒಂದು ಶೋಕಾಸ್ ನೋಟಿಸನ್ನು ಒಂದು ನಾಮಕಾವಸ್ಥೆಗೆ ನೋಟಿಸುಗಳನ್ನ ಇಶ್ಯೂ ಮಾಡ್ತಾರೆ. ನೋಟಿಸುಗಳನ್ನ ಇಶ್ಯೂ ಮಾಡಿಬಿಟ್ಟು ಒಂದು ಟೆಂಡರ್ ಡೇಟನ್ನು ಫಿಕ್ಸ್ ಮಾಡಿಬಿಟ್ಟು ನಿಮ್ಮ ಪ್ರಾಪರ್ಟಿನ ಸೇಲ್ ಮಾಡಿಬಿಟ್ಟು ಇವಾಗ 608 ಪ್ರಾಪರ್ಟಿಗೆ ಫಸ್ಟು ಬುನಾದಿ ಹಾಕಿದ್ದಾರೆ. 608 ಪ್ರಾಪರ್ಟಿ ಹೋಗ್ಬಿಡುತ್ತೆ ಇವಾಗ. ಅದೇ ಥರನೇ ಇನ್ನು ಎಷ್ಟು ಪ್ರಾಪರ್ಟಿ ಹೋಗುತ್ತೋ ಬೆಂಗಳೂರಲ್ಲಿ ಇದು ಫಸ್ಟ್ ಸ್ಟೆಪ್ಪು. ನೋಡ್ಕೊಳ್ಳಿ, ಇನ್ನು ಯಾರ್ಯಾರು ಪ್ರಾಪರ್ಟಿ ಟ್ಯಾಕ್ಸ್ ಅಂದರೆ ಕಂದಾಯ ಅಂತಂದೇಳಿ ಇನ್ನು ಯಾರ್ಯಾರು ಪೆಂಡಿಂಗು ಡ್ಯೂ ಉಳಿಸ್ಕೊಂಡಿದ್ದೀರಾ ಅವರೆಲ್ಲ ಹೋಗ್ಬಿಟ್ಟು ನಾಳೆನೇ ಹೋಗಿ ಆ ಡ್ಯೂನ ಕ್ಲಿಯರ್ ಮಾಡಿಕೊಂಡು ರಿಸಿಪ್ಟ್ ತೊಗೊಳ್ಳಿ. ಇಲ್ಲ ಅಂತಂದರೆ ನಿಮ್ಮ ಪ್ರಾಪರ್ಟಿ ಇರಲ್ಲ. ಯಾಕಂದರೆ BBMP ಲಿಮಿಟ್ ಅವರು BBMP ಇಲಾಖೆ ಏನಿದೆ ಈ ಲಿಮಿಟಲ್ಲಿ BBMP ಲಿಮಿಟಲ್ಲಿ ಏನೇನು ಬರುತ್ತೆ ಪ್ರತಿಯೊಂದಕ್ಕೂ ಕೂಡ ನೋಟಿಸುಗಳನ್ನ ಇಶ್ಯೂ ಮಾಡಿಬಿಟ್ಟು ಆ ಪ್ರಾಪರ್ಟಿನ ತನ್ನ ವಶಕ್ಕೆ ತೊಗೊಂಡು ಅದನ್ನು ಟೆಂಡರಲ್ಲಿ ಸೇಲ್ ಮಾಡಿಬಿಟ್ಟು ಅವರ ಟ್ಯಾಕ್ಸನ್ನು ಡಿಡಕ್ಟ್ ಮಾಡಿಕೊಂಡು ಮಿಕ್ಕಿದ ಅಮೌಂಟ್ ಕೊಡೋ ಥರ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ. ಪ್ರಾಪರ್ಟಿ ಕಳ್ಕೊಬೇಡಿ, ಏನಿದೆ ಪೆಂಡಿಂಗು ಅದನ್ನು ಪ್ಲೀಸ್ ಕ್ಲಿಯರ್ ಮಾಡಿಕೊಂಡು ನಿಮ್ಮ ಪ್ರಾಪರ್ಟಿ ನೀವು ಉಳಿಸ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಪ್ರಾಪರ್ಟಿನ ಕಳ್ಕೊಳ್ಳೋಕೆ ಹೋಗ್ಬಿಡಿ. ಓಕೆ, ಏನಾದರೂ ಇತ್ತು ಅಂತಂದರೆ ನನಗೆ ಕಮೆಂಟ್ ಮಾಡಿ ಇಲ್ಲ ವಾಟ್ಸಪ್ ಮಾಡಿ, ನಾನು ನಿಮಗೆ ರಿಪ್ಲೈ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು. ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ.